ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ವಾಟ್ ಐ ಈಟ್ ಇನ್ ಎ ಡೇ ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣನೇ ಗ್ರೀನ್ ಟೀ. ಖಾಲಿ ಹೊಟ್ಟೆಲಿ ಗ್ರೀನ್ ಟೀ ಕುಡಿಯೋದ್ರಿಂದ ಡೈಜೆಷನ್ ಆಗಿರ್ಬೋದು, ಸ್ಕಿನ್ಗೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಹಾಗೆಯೇ 45 ಮಿನಿಟ್ಸ್ ಆದಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ಇವತ್ತಿನ ಬ್ರೇಕ್ಫಾಸ್ಟ್ ವೆರಿ ಸಿಂಪಲಾಗಿ ಮಾಡಿಕೊಂಡೆ. ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಂಡೆ ಇವತ್ತು. ಸೊ ಹಾಗೇನೇ ಇದಕ್ಕೆ ಒಂದು ಸ್ವಲ್ಪ ಹನಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದು ಗ್ರೈಂಡ್ ಮಾಡಿಕೊಂಡು ನಾನು ಮಿಲ್ಕ್ ಶೇಕ್ ಮಾಡಿಕೊಂಡೆ. ಹಾಗೆ ಸ್ವೀಟ್ ಪೊಟೇಟೊ ಎವ್ರಿ ವೀಕ್ 2 ಟೈಮ್ಸ್ ಆದರೂ ತಿಂದರೆ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಹಾಗೆ ಆಫ್ಟರ್ 11 ಹಂಗೆ ನಾನು ಆಮ್ಲ ಜ್ಯೂಸ್ ಮಾಡಿಕೊಂಡೆ. ನಾನು ಆಮ್ಲ ಜ್ಯೂಸ್ಗೆ ಆಮ್ಲ ಆ್ಯಂಡ್ ಸ್ವಲ್ಪ ಮೆಂತ್ಯ ಆ್ಯಂಡ್ ಕರಿಬೇವು ಇಷ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ವಿತೌಟ್ ವಾಟರ್ ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಅದನ್ನು ಬೇರೆ ಬೌಲಿಗೆ ಹಾಕ್ಕೊಂಡು ವಾಟರು, ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದೆ. ಹಾಗೆ ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ನಾನು ರೈಸ್ ಐಟಮ್ಸ್ ಒಂದು ಸ್ವಲ್ಪ ತಿಂತೀನಿ. ಸೊ ಕುಕುಂಬರು ಎಲ್ಲ ವೆಜಿಟೇಬಲ್ಸ್ ಹಾಕಿ ಗೀಯಲ್ಲಿ ಫ್ರೈ ಮಾಡಿಕೊಂಡೆ, ಲೈಟ್ ಫ್ರೈ ಮಾಡಿಕೊಂಡೆ. ಹಾಗೆಯೇ ಸ್ವೀಟ್ ಕಾರ್ನ್ ತೊಗೊಂಡು ತಿಂದೆ. ಇಷ್ಟು ನನ್ನ ಲಂಚ್ ಟೈಮ್ ಆಗಿತ್ತು. ಹಾಗೆ ಈವ್ನಿಂಗ್ ಕಾಫಿ ಬದಲು ಬ್ಲಾಕ್ ಕಾಫಿ ಮಾಡಿಕೊಂಡು ಕುಡಿದೆ. ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಎನರ್ಜಿ ಸಿಗುತ್ತೆ. ಹಾಗೆಯೇ ನಮಗೇನಾದರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಡಿನ್ನರ್ಗೆ ವೆರಿ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ರಾಗಿ ಮುದ್ದೆ ಯಾರಿಗಿಷ್ಟ ಇಲ್ಲ ಅಂತ ಹೇಳಿ. ಸೊ ಹಾಗೆಯೇ ಸೊಪ್ಪಿಂದು ಬಸ್ಸಾರು ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ರಾಗಿ ಮುದ್ದೆ ಜೊತೆ ಬಸ್ಸಾರು ಹಾಗೆಯೇ ಪಲ್ಯ ವೆರಿ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಟು ಡಿನ್ನರ್ ನೋಡಿದ್ರಲ್ಲ, ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಡೈಲಿ ಡಿಫ್ರೆಂಟ್ ರೊಟೀನ್ ಆಗಿರುತ್ತೆ. ಥ್ಯಾಂಕ್ ಯು.